यू टीवी न्यूज में स्वागत है आप सभी दर्शकों का। मैं आपके साथ आशा। ನಿತಿನ್ ಗಡ್ಕರಿ ಅವರು ನಮ್ಮ ದೇಶದ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳಿದ್ದಾರೆ. ಬಹಳ ದೊಡ್ಡ ಸಂಶೋಧನೆಗಳಿಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಟ್ಟು ಈ ದೇಶದಲ್ಲಿ ಇವತ್ತು ನಾವು 2ನೇ ನಂಬರ್ ಇದ್ದೀವಿ. ವರ್ಲ್ಡ್ ಸೆಕೆಂಡ್ ರೋಡ್ನಲ್ಲಿ, ರಸ್ತೆಯಲ್ಲಿ. ಇಡೀ ಜಗತ್ತಿಗೆ ಒಂದು ಕಾಲದಾಗ ಅಮೆರಿಕ ರಸ್ತೆಯಲ್ಲಿ ನಂಬರ್ 1 ಅಂತಿದ್ರು. ಹಂಗಿಲ್ಲ. ನರೇಂದ್ರ ಮೋದಿಯವರು ಬಂದ ಮೇಲೆ ರೋಡ್ ಅನ್ನೋಂಥದ್ದು ಈ ದೇಶದಲ್ಲಿ ನಾವು ಎಂದೂ ಕಂಡಿರಲಿಲ್ಲ. ಅಂತ ರಸ್ತೆಗಳು ಇವತ್ತು ನಮ್ಮ ದೇಶದಲ್ಲಿ ಆಗ್ತದೆ. ಸೂಪರ್ ಹೈವೇಗಳು, ಎಕ್ಸ್ಪ್ರೆಸ್ ಹೈವೇಗಳು. ಇದು ಪ್ರಾರಂಭ ಆಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುರ್ಭುಜ ರಸ್ತೆ ಹತ್ರ ಪ್ರಾರಂಭ ಮಾಡಿದ್ರು, ಗೋಲ್ಡನ್ ಕ್ವಾಡ್ರ್ಯಾಂಗಲ್ ರೋಡ್. ಮೊದಲಿನ ರಸ್ತೆಗಳಿಗೆ ಈಗ ರಸ್ತೆಗಳಲ್ಲಿ ಟ್ಯಾಲಿ ಮಾಡಿದ್ರೆ ಯಾವಾಗ ಎಷ್ಟು ಆಕ್ಸಿಡೆಂಟ್ ಆಗ್ತಿದ್ರು, ಎಷ್ಟು ಜನ ಸಾಯ್ತಿದ್ರು, ಎಷ್ಟು ಓವರ್ಟೇಕ್ನಲ್ಲಿ ನಾವು ಸಾಯ್ತಿದ್ದೀವಿ. ಇವತ್ತು ಅದರ 10% ಇವತ್ತು ನಮ್ಮ ತಪ್ಪಿಗೆ ನಾವು ಸಾಯ್ತೀವಿ. ರಸ್ತೆಗಳ ತಪ್ಪಿಗಲ್ಲ, ನಮ್ಮದು ಏನದ ಅಲ್ಲ, ಒಂದು ಒಳಗ ನಮ್ದು ಒಂದು ಒಳಗೆ ಎಮ್ಮಕತ್ತೀವಿ ನಾವು. ಕಡ ಟ್ರಕ್ಗಳು ಮಾರ್ಗದಾಗ ಹಾಯಿಸ್ಬೋದು, ಮೋಟರ್ ಸೈಕಲ್. ಅದಕ್ಕೆ ಒಂದು ಲೈನ್ ಬೇರೆ ಐತಿ ನ್ಯಾಷನಲ್ ಹೈವೇದಾಗ. ಆ ಪಟ್ಟಿದ್ದ ಆ ಕಡೆ ಹೋಗು. ಅವ್ರ ಹೆಂಡ್ರು ಮಕ್ಕಳು 4 ಮಕ್ಕಳನ್ನ ಒಳಗೆ ತುಳ್ಕೊಂಡು ಸೆಂಟರ್ನಾಗ ಹೋಗುದು. ಹೆವಿ ಟ್ರಕ್ಸ್ ಅದಾವ. ಈಗ ಮೊದಲಿನ ಟ್ರಕ್ಸ್ ಇಲ್ಲಿ ಮೊದಲ 10 ಟನ್ ಟ್ರಕ್ ಇದ್ದು ಈ ದೇಶನಾಗ. ಈಗ 50 ಟನ್ ಟ್ರಕ್ ಅದಾವ. ಅವಕ್ಕೆ ಬ್ರೇಕ್ ಇಲ್ಲಿ ಹೊಡೆದ್ರೆ ಮುನೀಶ್ವರ ಭಾಗಕ್ಕೆ ಹೋಗಿ ನಿಂದಿರ್ತಾವ. ಈ ರೈಲ್ವೆನೂ ಹಂಗೆ. ರೈಲ್ವೆದಾಗ ಬ್ರೇಕ್ ಹಚ್ಚೋದಂದ್ರೆ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಸ್ಟಾಪೇಜ್ ಕೊಡುದಿಲ್ಲ ಅವ್ರು. ರೈಲ್ವೆದಾಗ ಹೇಳ್ಬೇಕಲ್ಲ ನಾವು ಸ್ಟಾಪ್ದಾಗ. मंत्री इधर ಹೇಳ್ತಿರಲಿಲ್ಲ सर, बहुत नजदीक से हमने एक्सप्रेस को स्टॉपेज किया तो बहुत हमारा वेयर एंड टेयर हो जाएगा, डीजल बहुत खपत हो जाएगा. ನಮ್ಮ ತಪ್ಪುಗಳು ನಾವು ನೋಡ್ತೀವಿ. ಹಾದಿಯಾಗ ಎಷ್ಟು ಆಕ್ಸಿಡೆಂಟ್ ಆಗ್ತಾವಲ್ಲ. ಹೈವೇ ಮಾಡಿದ್ರಿಂದ ಆಕ್ಸಿಡೆಂಟ್ ಆಗೋದಿಲ್ಲ, ನಾವು ಮಾಡುವಂತ ತಪ್ಪು. ರಾಂಗ್ ಸೈಡ್ಲೇನೆ ಓವರ್ಟೇಕ್ ಮಾಡೋದು. ಯಾಕೆ ಹೇಳಿದ್ರು ಜನ ನೋಡ್ತಾರೆ ಟಿವಿಯಾಗ, ಅದರ ಬುದ್ಧಿ ಬರೋದು. ಸತ್ತ ಮೇಲೆ ಸರ್ಕಾರಕ್ಕೆ ಬೈರು, ಪೊಲೀಸರಿಗೆ ಬೈರು. ನಮ್ಮ ಸುರಕ್ಷತೆ, ನಮ್ಮ ಜೀವನ. ಯಾಕಂದ್ರೆ ಇವತ್ತು ಬಹಳ ಸೂಕ್ಷ್ಮ ಐತಿ. ಎಲ್ಲಾರ ಮನೆಯಾಗ 2 ಮಕ್ಕಳು. ಅದ ಹಿಂದೂಗಳಂತರೂ 1 ಅಥವಾ 2 ಗಂಟೆ ಮನೆಯಾಗ 2 ಗಂಟೆ ಇಟ್ಕೊಳ್ಳೋದ್ರೆ ಹೋಗಿ ಆಪರೇಷನ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಗಂಟೆಗೆ ಗೊತ್ತಿರೋದಿಲ್ಲ. 3ನೇ ಯಾಕೆ ತಯಾರಾಗಿಲ್ಲ ಅಂತ ಅವ್ರು ಚಿಂತೆ ಮಾಡ್ಬೇಕಂತೆ. 1-2 ಇರ್ತಾವು. ಒಂದೊಂದು ಅನಾಹುತ ಬಿಜಾಪುರ ನೋಡಿ ನಾವು 4-5 ಮನೆಗೆ ಹೋಗಿದ್ದೇವೆ. ನಾನು ಆಪರೇಷನ್ ಮಾಡಿ ಮಕ್ಕಳು ದಯವಿಟ್ಟು ಮರ್ಯಾದ ಹೇಳ್ತಿರ್ತಾರೆ ಪಾಪ ತಂದೆ ತಾಯಿಗಳು. ಡಿವೈಡರ್ ಹೋಗ್ಲಿಕ್ಕ ಡಾಕ್ಟರ್ ಹುಡುಗ ಬರ್ತಾರೆ. ಹಂಗೆ ಪಾಯಿಂಟ್ ಮಿನಿಮಮ್ ಆಗ್ತದೆ. ಹಿಂಗೆ ಅಂದ್ರೆ ಅದನ್ನ ಜವಾಬ್ದಾರಿನೂ ನಮ್ಮ ಏನ್ ಮಾಡಿದ್ರೆ ತಂದೆ ತಾಯಿಗಳಿಗೆ ಬಹಳ ದೊಡ್ಡ ಮಂದಿ ಆಗ್ತಿರ್ತಾರೆ. ಅದು ಮೋಟಿವೇಟ್ ತೋರಿಸ್ಕೊಳ್ಳಿಲ್ಲ ಅಂದ್ರೆ ಜಗಳ ಮಾಡ್ಕೋತಾರ. ಈಗಿನ ಹುಡುಗರು ಬಹಳ ಸೂಕ್ಷ್ಮ. ನಾವು ಹೆಂಗಿದ್ವು ಅಂದ್ರೆ 4 ಹೊಡೆದ್ರು ಒದ್ರು ಏನು ನಾವೇನು ಹೋಗಿ ಊರ್ಲಿ ಹಾಕೋದು, ಸೂಸೈಡ್ ಮಾಡ್ಕೋದು ಯಾರು ಮಾಡ್ಕೋತಿದ್ರು. ಒದ್ರ ಒಲೆಯಾಕಿದ್ದೀವಿ, ಮತ್ತೆ ಒಂದು ದಿವಸ ಎಟ್ಕೋತಿದ್ವಿ, ಮತ್ತೆ ಕರಿತಿದ್ರು. ಒಮ್ಮೆ ಊಟಕ್ಕೆ ಹಾಕ್ತಿದ್ದಿಲ್ಲ. ಅವಾಗ ಹಂಗಿತ್ತು ನಮ್ಮ ಕಾಲ. ಈಗ ಬರೇ ಏನಾರ ಅವ್ವ ಅಪ್ಪ ಏನಾರ ಅಂದ್ರೆ ಹೋಗಿ ಕೃಷ್ಣಾ ನದಿಗೆನೆ ಗಮ್ಮತ್ ಬೀಳ್ತಾರೆ. ಬಿದ್ದು ಒಂದು ಮಂತಾನೇ ಬಾಧೆ. ಮುಂದೆ ಮಕ್ಕಳೇ ಇಲ್ಲ ಅಂದ್ರೆ ಎಷ್ಟು ಆಸ್ತಿ ತಗೊಂಡು ಏನ್ ಮಾಡೋದು. ಹಿಂಗೆಲ್ಲ ನಡೀತೈತಿ ಇವತ್ತು. ಈ ಹೈವೇಗಳೇನು ಬಂದಾವು, ಇದರಿಂದ ವಾಹನಗಳ ರಿಪೇರಿ ಕಡಿಮೆ ಆಗಿದೆ. ಮೊದಲೆಲ್ಲ ನಾವು ನೋಡ್ತೀವಿ 2 ಸಲ ಪಾಠ ಹೋಗ್ತಿತ್ತು, 2 ಸಲ ಬೇರಿಂಗ್ ಹೋಗ್ತಿದ್ದು, ಏನೇನೋ ಆಗ್ತಿತ್ತು. ಈಗ ಎಲ್ಲಿ ನಾವು ನೋಡೋದಿಲ್ಲ. ಹಾದ್ಯಾಗೀಗ ಬ್ರೇಕ್ ಡೌನ್ ಗಾಡಿಗಳೇ ಬಹಳ ಕಾಣಿಸೋದಿಲ್ಲ. ಎಲ್ಲರೂ ಬಂದು ಕಾಣಿಸ್ತಾವ. ಮೊದಲ ಇಲ್ಲಿ ಬೆಂಗಳೂರು ಹೋಗುತ್ತಾನ ನಾವು 8-10 ಆಕ್ಸಿಡೆಂಟ್ ಕಾಣಿಸ್ತಿದ್ದು, ಒಂದೆರಡು ಬ್ರೇಕ್ ಡೌನ್ ಆಗಿದ್ದು ಕಾಣಿಸ್ತಿದ್ದು. ಅವಾಗಿನ ಟೆಕ್ನಾಲಜಿ, ಈಗಿನ ಟೆಕ್ನಾಲಜಿ. ಅವಾಗ ಹೀಟರ್ ಕೊಡ್ಬೇಕು ಡೀಸೆಲ್ ಗಾಡಿಗಳಿಗೆ. ಅವೆಲ್ಲ ಮುಂಬೈದಿಂದ ತೊಗೊಂಡು ಬರ್ತಿದ್ವಿ ನಾವು ಕಾರ್ಗಳಿಗೆ. ಏನು ಬೋಟದ್ದು ಇಂಜನ್ ತಂದು ಅವ್ರ ಇಲ್ಲಿ ಮೇಸ್ತ್ರಿಗಳು ಇದ್ರು ಅವ್ರ ಬಲ್ಲಿ ಮಾಡಿ ಅದು ಹೀಟರ್ ಹೊಡಿಬೇಕು. ಬ್ಯಾಟ್ರಿ ಡೌನ್ ಆಗಿತ್ತಂದ್ರೆ ಎತ್ತಿನ ಗಾಡಿ ಹಚ್ಚಿ ಟ್ರ್ಯಾಕ್ಟರ್ ಹಚ್ಚಿ ಅವನ್ನ ಒತ್ತಿ ಚಾಲು ಮಾಡ್ಬೇಕು. ಹಂಗೆಲ್ಲ ಜಗತ್ತು ನಾವು ನೋಡ್ರಿ.
ಈಗೇನು ಅಷ್ಟು ಟೆಕ್ನಾಲಜಿ ಇದೆ ಅಂದ್ರೆ ಡೀಸೆಲ್ ಗಾಡಿ ಸಹಿತ ಇದು ಡೀಸೆಲ್ ಐತೆ ಅನ್ಸಿದ್ರೆ ಅಷ್ಟು ಸ್ಮೂತ್ ಬಂದಿದೆ. ಈ ಬೈಕ್ಗಳು ಹೇಳಿದ್ರೆ ಇದೇ ಮೊದಲ ಬೈಕ್, ಈಗ ಹೆಚ್ಚಾಗಿ ಸ್ಕೂಟಿ ಬರ್ತಿದೆ ಎಲೆಕ್ಟ್ರಿಕಲ್ ಇದರಲ್ಲಿ. ಈಗ ಬೈಕ್ಗಳು ಬಂದು, ಕಾರ್ ಬಂದು, ಬಸ್ ಬಂದು, ಇಥನಾಲ್ ಬತ್ತು, ಎಲೆಕ್ಟ್ರಿಕಲ್. ಈಗಲೇ ಒಂದು ನಾವು ನಮ್ಮ ಸೂಪರ್ವೈಸರ್ನಾಗ ಒಂದು ಇದು ಹಾಕಿವಿ, ಎಲೆಕ್ಟ್ರಿಕ್ ಚಾರ್ಜಿಂಗ್ ಇದು. ಅವರು ಊಟ ಮಾಡಿ ಬರೋದ್ರಾಗೆ ಚಾರ್ಜ್ ಆಗ್ತದೆ, ಮತ್ತೆ 300 ಕಿಲೋಮೀಟರ್ ಕಾರ್ ಹೋಗ್ತದೆ. ನೀನು ಎಲ್ಲ ಕಡೆ ಪೆಟ್ರೋಲ್ ಪಂಪ್ ಬಂದ್ ಆಗ್ತಾವ, ಇನ್ನೆಲ್ಲ ಸ್ಟಾರ್ಟ್ ಆಗು ಬರೀ ಬ್ಯಾಟ್ರಿ ಚಾರ್ಜ್ ಮಾಡುವಂತ. ಇನ್ಮ್ಯಾಗ ಎಲ್ಲ ಸ್ಟಾರ್ ಹೋಟೆಲ್ ಎಲ್ಲದರಲ್ಲಿ ಕಂಪಲ್ಸರಿ. ಮಾಡಿ ನಮ್ಮ ಒಂದು ಮೀಟಿಂಗ್ ಆಯ್ತು MLA ಇದ್ರದ್ದು, ನಮ್ಮ ಕಮಿಟಿ. ಎಲ್ಲ ಸ್ಟಾರ್ ಹೋಟೆಲ್, ಎಲ್ಲ ಹೋಟೆಲ್ನಲ್ಲಿ ಕಡ್ಡಾಯವಾಗಿ ಬ್ಯಾಟ್ರಿ ಚಾರ್ಜ್ ಮಾಡುವಂತ ವ್ಯವಸ್ಥೆ ಇಡ್ಲೇಬೇಕು. ನ್ಯಾಷನಲ್ ಹೈವೇದಾಗಿದ್ದಂತ ಹೋಟೆಲ್ಗಳು ಎಲ್ಲ ಕಂಪಲ್ಸರಿ ಬ್ಯಾಟ್ರಿ ಚಾರ್ಜ್ ಮಾಡುವಂಥದ್ದು ವ್ಯವಸ್ಥೆ ಮಾಡಬೇಕಂತ ಈಗ ಸರ್ಕಾರ ನಿರ್ಣಯ ತಗೊಂಡಿದೆ. ಇದರಿಂದ ಏನಾಗ್ತದಂದ್ರೆ ನೋಡ್ರಿ, ಇವಾಗ 150 ಕಿಲೋಮೀಟರ್ ಬರೀ 20 ರೂಪಾಯಿ ಚಾರ್ಜ್ ಹಾಕೊಂಡು ಹೋಗಲ್ರಿ. 20 ರೂಪಾಯಿ 20 ರೂಪಾಯಿದಾಗ ಚಾರ್ಜ್ ಆಗ್ತದೆ. ಅದೇ 150 ಕಿಲೋಮೀಟರ್ ನಾವೊಂದು ಬೈಕಿಗೆ ಪೆಟ್ರೋಲ್ ಹಾಕಿದ್ರೆ, ಯಾಕೆ 50 ಕಿಲೋಮೀಟರ್ ಎವರೇಜ್ ಐತೀವಿ, 50 ಹಿಡಿದ್ರು ಎಷ್ಟು 3 ಲೀಟರ್. 3 ಲೀಟರ್ಗೆ ಎಷ್ಟು ರೊಕ್ಕ ಹೋಗ್ತದ? 300 ಹೋಗ್ತದಲ್ಲ. ಈಗ 20 ರೂಪಾಯಿಲಿ 280 ರೂಪಾಯಿ ಉಳಿ. ಏನು ಸ್ಮೂತ್ ಗಾಡಿ ಏನು. ಅದಕ್ಕೆ ಇವರು ಹೊಸ ಟೆಕ್ನಾಲಜಿ ತಗೊಂಡ್ರ. ಯಾವ ಗಾಡಿ ಅವಾಜ್ ಹ್ಯಾಂಗ್ ಬರಬೇಕು ಅನ್ನೋದು ಅದನ್ನ ಬಟನ್ ಹೊಡೆದ್ರೆ ಬುಲೆಟ್ ನಂಗೆ ಬದುಕ್ತದ, ಎಸ್ಗೆ ಹೆಂಗ್ ಬದುಕ್ತದ. ಹುಡುಗರ್ದೊಂದು ಶೌಕಿ ಇರ್ತದ, ಅವೇನು ಎಲ್ಲ ಸೈಲೆನ್ಸರ್ಗೆ ಏನಾದ್ರು ಕುಡ್ಸಿರ್ತಾರಲ್ಲ. ಇಷ್ಟು ಟೆಕ್ನಾಲಜಿ ಮುಂದುವರೆದ. ಈಗ ನಾವೇನು ಅರ್ಬ ಕಂಟ್ರಿ ಮ್ಯಾಗಿನ ಡಿಪೆಂಡ್ ಆಗಿ ಬೇಕಾಗಿಲ್ಲ. ಅವ್ರು ಪೆಟ್ರೋಲ್ ಡೀಸೆಲ್ ಕೊಡುದಿಲ್ಲ ಅಂದ್ರೆ ಇಟ್ಕೊಂಡು ಕುಂಟ್ರಿ. ನಮ್ಮಲ್ಲಿ ಇಥನಾಲ್ ತಯಾರಾಗ್ಲಾಕತ್ತಿದೆ. ಕಬ್ಬಂತೂ ರೈತರು ಸಿಕ್ಕಾಪಟ್ಟೆ ಬೇಕಾರ. ಈಗ 20% ಮಾಡ್ಲಾಕತ್ತಾರ. 1 ಲೀಟರ್ ಪೆಟ್ರೋಲ್ನಾಗ ಇವತ್ತ 100 ml ದಾಗ 40 ml ಪೆಟ್ರೋಲ್ದಾಗ ಇವತ್ತು ಇಥನಾಲ್ ಮಿಕ್ಸ್ ಆಗತ್ತೆ. ನಿನ್ನೆ ಮತ್ತೆ ನರೇಂದ್ರ ಮೋದಿ ಹೊಸ ಡಿಕ್ಲೇರ್ ಮಾಡಿದ್ರೆ ಡೀಸೆಲ್ದಾಗ 5%, ಒಂದು 100 ಲೀಟರ್ ಡೀಸೆಲ್ದಾಗ 5 ಲೀಟರ್ ಇಥನಾಲ್ ಮಿಕ್ಸ್ ಆಗ್ಲಕ್ಕೆ ಚಾಲು ಆಗ್ತದೆ. ಇದರಿಂದ ರೈತರಿಗೂ ಲಾಭ. ಅವನ ಕಬ್ಬ ಸಕ್ಕರೆ ಮಾರಿದ್ರ ಸಕ್ಕರೆ ನುಕ್ಸಾನ ಐತು ಕಾರ್ಖಾನೆಯವ್ರಿಗೆ. ಇಥನಾಲ್ ಮಾಡಿ ಮಾರಿದ್ರ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಉಳಿತೈತಪ್ಪ ವರ್ಷಕ್ಕಂದ್ರ, ದುಬೈಗೆ ಗಲ್ಫ್ ಕಂಟ್ರಿಗೆ ನಾವು ಎಷ್ಟು ಕೊಡ್ತೀವಿ, ವರ್ಷ 1 ಲಕ್ಷ ಕೋಟಿ ರೂಪಾಯಿ ಫಾರಿನ್ ಎಕ್ಸ್ಚೇಂಜ್ ಹೋಗ್ತದೆ. 100% ನಾವು ಇಥನಾಲ್ ಮ್ಯಾಗ ಮೋಟರ್ ಸೈಕಲ್ ಬರೋದಾಯ್ತು. ಈಗ ಪೆಟ್ರೋಲ್ ಪಂಪ್ಗೆ ಪೆಟ್ರೋಲ್ ಹಾಕೋದು ಮ್ಯಾಗ ಮೋಟರ್ ಸೈಕಲ್ ಇದನ್ನು ಈಗ ಇದ್ರಾಗೆ ಬಿಡುಗಡೆ ಆಗ್ತದೆ. ಮನೆ ನಿತಿನ್ ಗಡ್ಕರಿ ಹೇಳಕತ್ತಿದ್ರು. ಆದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೇನೆಂದ್ರೆ, ಒಂದು ಹೊಸ ಯುಗ ಭಾರತದಲ್ಲಿ ಪ್ರಾರಂಭ ಆಗಿದೆ. ಇದಕ್ಕೆ ಬಹಳ ಮೇಂಟೆನೆನ್ಸ್ ಏನೂ ಇಲ್ಲ. ಮೋಟರ್ ಸೈಕಲ್ ಬ್ಯಾಟ್ರಿಗೆ ಮ್ಯಾಗೇನು ಆಯಿಲ್ ಹಾಕ್ಬೇಕು ಅನ್ನೋದಿಲ್ಲ. ಮೈ ಎಲ್ಲ ಹೊಲ್ಸ್ ಮಾಡ್ಕೊಂಡು ಗ್ರೀಸ್ ಹಚ್ಕೊಂಡು ಏನಿಲ್ಲೇ ಇಲ್ಲ. ಎಕ್ದಮ್ ಸರ್ವಿಸಿಂಗ್ ಮಾಡೋದು ನೀಟಾಗಿ ಅದನ್ನು ಬ್ಯಾಟ್ರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂದು ವರ್ಷನಾಗನೇ ರೊಕ್ಕ ಮುಟ್ಟಿ ಹೋಗ್ತದೆ. ಎಲ್ಲ ಈ ಕಿಲೋಮೀಟರ್ದು ಇದ್ರ ಪೆಟ್ರೋಲ್ದು ಲೆಕ್ಕ ಹಾಕಿದ್ರೆ ಅಂತ. ಈಗ ಎಲ್ಲರೂ ಈ ಬ್ಯಾಟ್ರಿ ಗಾಡಿಗಳ ಮೇಲೆ ಬಹಳ ಡಿಪೆಂಡ್ ಆಗ್ಲಕತ್ತಾರೆ. ಇದ್ರ ನಮ್ಮ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಉಳಿದ ದೇಶಕ್ಕೂ ದೊಡ್ಡ ಲಾಭ ಇದೆ. ನಮ್ಗೆ ಯಾರು ಮ್ಯಾಗ ಅಂದಿಸ್ಲಾಕ ಆಗುದಿಲ್ಲ. ಅದು ದೊಡ್ಡ ಸಮಸ್ಯೆ. ಏನ್ ಸಣ್ಣ ಸಮಸ್ಯೆ ಆದ್ರೂ ವರ್ಲ್ಡ್ ಮಾರ್ಕೆಟ್ನಾಗ ಅವ್ರ ಬಾಯಿಗೆ ಬಂದಂಗೆ ರೇಟ್ ಏರಿಸ್ತಿದ್ರು. ಈಗ ನೋಡ್ತಿರಲ್ಲ, ಉಳ್ಳಾಗಡ್ಡಿ ರೇಟ್ ಒಮ್ಮೆ 5,000 ಹೋಗ್ತದ, ಒಮ್ಮೆ 10 ರೂಪಾಯಿಗೆ ಬರ್ತದ. ಕಾರಣ ಏನಂದ್ರ ಅವ್ರ ಮಾರ್ಕೆಟ್ನಾಗ ಕೂತವ್ರ ರೇಟ್ ನಮ್ಗೆ ಫಿಕ್ಸ್ ಮಾಡ್ತಾರೆ. ಇನ್ ಮ್ಯಾಗ ಹಂಗಾಗುದಿಲ್ಲ. ಗಲ್ಫ್ ಕಂಟ್ರಿ ಅವ್ರು ಏನ್ ಬೇಕಾದ್ರೆ ರೇಟ್ ಹೆಚ್ಚು ಮಾಡಿದ್ರೆ ತಗೋಬೇಕಲ್ಲ. ನಮ್ದೇ ಇಲ್ಲಿ ಎಲೆಕ್ಟ್ರಿಕಲ್ ಇದು ಇಥನಾಲ್ ಬಂದ ಮೇಲೆ ಬಹಳ ಬದಲಾವಣೆ ದೇಶನಾಗ ಇವತ್ತು ಆಗ್ತಿರೋದ್ರಿಂದ ಇವತ್ತು ನಮ್ಮ ಭಾರತ ಜಗತ್ತಿನ ಡೆವಲಪಿಂಗ್ ಕಂಟ್ರಿ ಒಳಗೆ ನಂಬರ್ 1 ಇದೆ. ನಾವು 5ನೇ ಆರ್ಥಿಕ ರಾಷ್ಟ್ರ ಇದೀವಿ ಭಾರತ ವರ್ಲ್ಡ್ನಾಗ. ಅಮೇರಿಕಾ, ರಷ್ಯಾ, ಜರ್ಮನ್, ಫ್ರಾನ್ಸ್, ಇಂಡಿಯಾ
ಇಂಗ್ಲೆಂಡ್ ಇವತ್ತು 6ನೇ ನಂಬರ್ಗೆ ಹೋಯ್ತು, ಇಂಡಿಯಾ 5th ನಂಬರ್ ಬಂತು. ಇನ್ನ 5 ವರ್ಷನಾಗ ಭಾರತ ವರ್ಲ್ಡ್ ಕಂಟ್ರಿ ಆಗ್ತದೆ, 3ನೇ ಜಗತ್ತಿನ ಆರ್ಥಿಕ ಶಕ್ತಿ ಆಗ್ತದೆ. ಇವತ್ತು 150 ಕೋಟಿ ಜನ ಇದ್ಕೊಂಡು ಈ ದೇಶ ಬೆಳಿಬೇಕಾದ್ರೆ ಇವತ್ತು ನಮ್ಮ ಟೆಕ್ನಾಲಜಿ ಬಹಳ ನಾವು ಫಾರ್ವರ್ಡ್ ಇದೀವಿ. ನಮ್ಮ ಟೆಕ್ನಾಲಜಿಯನ್ನ ಮತ್ತೆ ಜಗತ್ತಿನ ಕೇಳುವಂತ ಕಾಲ ಬಂದದ್ದು. ಅಂತ ಭಾರತ ಇವತ್ತು ದಿವಸ ಬೆಳಿಲಕ್ಕತ್ತದೆ. ಇವತ್ತು ನಮ್ಮ ಕರ್ಷಕ ಕುಟುಂಬನು ಈ ಒಂದು ಆಟೋಮೊಬೈಲ್ ಲ್ಯಾಂಡ್ನಲ್ಲಿ ಬಹಳ ವರ್ಷದಿಂದ ಈ ರೀತಿ ಹೊಸ ಸ್ವತಃ ಅವರೇ ಒಬ್ರು ಸೈಂಟಿಸ್ಟ್ ಇದ್ದಾಗ ಅದಾರೆ, ಅಧ್ಯಯನ ಮಾಡ್ತಾರೆ, ಹೊಸ ಸಂಶೋಧನೆ ಮಾಡ್ತಾರೆ. ಹಿಂಗ ಇಂಜಿನಿಯರಿಂಗ್ ಕಲ್ತವ್ರೆ ಎಲ್ಲ ಶಾಣೆ ಇರುವುದಿಲ್ಲ. ಹಳ್ಳಿಯಾಗಿನ ಒಬ್ಬ ರೈತನು ಈಗ ಶಾಣೆ ಆಗ್ಯಾನ. ಮೊದಲೆಲ್ಲ ನಾವು ಬೋರ್ನ ಮೋಟ್ರ ಇಳಿಸ್ಬೇಕಾದ್ರೆ 2 ದಿವಸ ತಗೋತಿದ್ವಿ ಇದು ಹಚ್ಚಿ. ಈಗೇನ್ ಮಾಡಿದ್ರು ನಮ್ಮ ರೈತರೇ, ಮತ್ತೆ ಯಾರೇನು ದೊಡ್ಡ ಸೈಂಟಿಸ್ಟ್ ಇದ್ದಾರೆ, ಏನು ದೊಡ್ಡ ಇಂಜಿನಿಯರ್ ಇಲ್ಲ. ಒಂದು ಹಳಿ ಜೀಪ್ ತಗೊಂಡ, ಅದಕ್ಕೆಲ್ಲ ಸಟ್ ಮಾಡ್ದ, ಅದು ಸಂಬರ್ಸಿಬಲ್ 4 ತಾಸ್ನಾಗ ಇಳಿಸ್ತಾರೆ, 4 ತಾಸ್ನಾಗ ಏರಿಸ್ತಾರೆ. ಈ ಹಳ್ಳಿಗೆಲ್ಲ ಹಂಗೆ ಮಾಡ್ಲಕತ್ತಾರ ಇಲ್ರಿ. ಈ ಕಂಪ್ನಿ ಗಾಡಿಗಳು ಅದಕ್ಕೂ ಜೀಪ್ನಾಗೆ ಮಾಡ್ಲಕತ್ತಾರ. ಇವೆಲ್ಲ ಯಾರ ಟೆಕ್ನಾಲಜಿ? ಹಳ್ಳಿಯಾಗಿರೋ ಟೆಕ್ನಾಲಜಿ. ಅವ್ರು ತಲೆ ಓಡಿಸಿ ಈ ಬಿತ್ತೋಣಿಕಿ ಇಲ್ಲೇ ಯಾರು ಇಲ್ಲ, ಒಬ್ರು ಹುಕ್ಕಲಿಯವರು ಅದಲ್ಲ. ಹಿಂಗ ಬಹಳಷ್ಟು ತಲಿ ನಮ್ಮ ದೇಶನಾಗ ಅದಾವ. ಅದಕ್ಕೆ ಕರೆಕ್ಟ್ ಟೈಮ್ನಾಗ ಅವರಿಗೆ ಸಹಕಾರ ಸಪೋರ್ಟ್ ಸಿಕ್ಕರೆ, ಅದಕ್ಕೆ ಭಾರತ ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ರು ಪ್ರಧಾನಮಂತ್ರಿ ಮೋದಿಯವರು. ನಮ್ಮಲ್ಲಿ ಇವತ್ತು ನೋಡ್ರಿ, ಇವತ್ತು ನೀವು ಕೆಲವೊಂದು ಪ್ರಾಡಕ್ಟ್ ಮ್ಯಾಗ ಬರೆದಿರ್ತಾರೆ ಮೇಕ್ ಇನ್ ಇಂಡಿಯಾ ಅಂದ್ರೆ 100% ಅದು ಭಾರತದಲ್ಲಿ ತಯಾರಾದಂಥದ್ದು. ಮೊದಲೇನಾಗ್ತಿತ್ತು, ಮೇಡ್ ಇನ್ USA, ಮೇಡ್ ಇನ್ ಜಪಾನ್, ಮೇಡ್ ಇನ್ ಜರ್ಮನ್, ಮೇಡ್ ಇನ್ UK ಅಂತ ಬರ್ತಿತ್ತು. ಈಗ ಮೇಕ್ ಇಂಡಿಯಾ ಬಂದ್ಮೇಲೆ ಮೇಡ್ ಇನ್ ಇಂಡಿಯಾ. ಈಗ ಇಂಡಿಯಾನು ಅದ್ರ ಈಕ್ವಲ್ ಬಂದದ. ಮೊದಲೆಲ್ಲ ನಮ್ಮ ಮೊಬೈಲ್ ಬ್ಯಾಟ್ರಿಗಳು ಏನು ನಾವು ಪವರ್ ಬ್ಯಾಂಕ್ ತಗೋತಿದ್ವಲ್ಲ, ಅವೆಲ್ಲ ಹೊರಗಿನ ಬರ್ತಿದ್ವು. ಅವಾಗ 4,000, 5,000, 9,000, 10,000 ಇತ್ತು. ಈಗ 1,000 ರೂಪಾಯಿದಾಗ ಫಸ್ಟ್ ಕ್ಲಾಸ್ 10,000 ಇದ್ರದ್ದು ಈಗ ಬ್ಯಾಟ್ರಿ ಸಿಗ್ಲಾಕತ್ತಾವ, ಏನು ಪವರ್ ಬ್ಯಾಂಕ್. ಕಾರಣ ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದ್ರಿಂದ ಅದರದ್ದು ಇದು ಕಡಿಮೆ ಆಗ್ತದೆ. ಹಿಂಗ ಮೊದಲು ಬಂದು ಏನೋ ಗುಳಿಗಿ ಎಲ್ಲೋ ಹಿಂದೆ ಮಲೇರಿಯಾ ಕಾಲರ ಬಂದ್ರೆ 20 ವರ್ಷದ ನಂತರ ಭಾರತಕ್ಕೆ ಬಂದು ಗುಳಿಗಿ. ಮೊನ್ನೆ ಕರೋನಾದಾಗ 1.5-2 ವರ್ಷನಾಗನೇ ನಮ್ಮ ದೇಶ ಎಷ್ಟೋ ಕಂಟ್ರಿಗೆ ನಾವೇ ಎಕ್ಸ್ಪೋರ್ಟ್ ಮಾಡಿದ್ವಿ ಗುಳಿಗಿ. ಅಮೆರಿಕ ಅಂತ ರಾಷ್ಟ್ರದವ್ರು ನಮ್ದು ತಗೊಂಡ್ರು. ಯಾಕಂದ್ರೆ ನಮ್ಮಲ್ಲಿರುವಂತ ವ್ಯಾಕ್ಸಿನ್ 2,500-3,000 ರೂಪಾಯಿ. ರಷ್ಯಾದ ಒಂದು ವ್ಯಾಕ್ಸಿನ್ ಕೇಳಿದೆ ನಾವು 1.5 ಲಕ್ಷ ರೂಪಾಯಿ, 50,000 ರೂಪಾಯಿ ಅಮೆರಿಕ. ನಮ್ದು ಅದು ಪುಕಟ್ ಹಾಕಿದ್ರಿ ಎಲ್ಲರಿಗೂ. ಪುಕಟ್ ಹಾಕಿದ್ರು ಪುಕಟ್ ಹಾಕಿದಕ್ಕೂ ಓಟ್ ಏನು ಬರಲಿಲ್ಲ. ಹಾಕ್ಸೋಡಾರೇನು ಓಟ್ ಹಾಕಿಲ್ಲ ಅರ್ಧ ಮಂದಿ. ಅವ್ರು ಬೇರೆ ಕಲಿ ಐತವ್ರು. ಹಿಂಗೆ ನಡೀತಿರ್ತಾವ ಜಗತ್ತಾಗ. ಆದರೂ ನಾವೆಲ್ಲ ನಮ್ಮ ದೇಶ ಉದ್ಧಾರ ಅಂದ್ರೆ ನಾವು ಆಗ್ತಿರೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿ ಈ ಒಂದು ಏನು ಭವಾನಿ ಎಲೆಕ್ಟ್ರಿಕ್ ಒಂದು ಬೈಕ್ ಏನೋ ಶೋರೂಮ್ ಮಾಡ್ಯಾರ. ಅವ್ರ ಕಂಪನಿಯವ್ರು ಹೇಳಿದ್ರು ಎಷ್ಟು ಆಪ್ಷನ್ ಅದ ಅದ್ರೊಳಗೆ ಎಲ್ಲ. ಇಲ್ಲಿಂದ ನಿಮ್ ಗೆಳೆಯನಿಗೆ ಸಿಂದಗಿ ಹೋಗಲಕ್ಕತ್ತೇಳಿನೇ ಗಾಡಿ ಕೊಟ್ಟು ಇದು ಮಾಡಿ ಇಟ್ಬಿಟ್ರ, ಸಿಂದಗಿ ದಾಟ ಎಲ್ಲರೇ ಹೋದಂದ್ರೆ ಅದು ಸೀದಾ ಆಗ್ಬಿಡ್ತದೆ ಗಾಡಿ. ಸಿಂದಗಿ ಹೋಗಿ ಆಫ್ ಆಗ್ತದೆ. ಒಂದು ಇಲ್ಲಿ ಕೂತು ಮಾಡ್ಬೋದ, ನೀವೇ ಹೋಗಿ ಅಲ್ಲಿ ಮಾಡ್ಬೇಕು ಅದಕ್ಕೆ. ಹಾ, ಈ ಕುಡುಂಬ ಮಾಡಿ ಯಾವ ಎಲ್ಲ ಹೋಗ್ತಾರೆ. ನಿಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ ಮ್ಯಾಗ ಹಚ್ಚ ಅವನಿಗೆ ಇದು ಕೊಟ್ರೆ 10 ಕಿಲೋಮೀಟರ್ ಮ್ಯಾಗ ನಿಂತು ಬಿಡ್ತದೆ ಅದು ಗಾಡಿ. ಕಳ್ರ ಹಾವಳಿನೂ ಭಾಳ ಇರ್ತವೆ. ಅವೆಲ್ಲ ಭಾಳ ಮೇಜರ್ ಇದು ತಗೊಂಡಾರ ಅದ್ರೊಳಗೆ. ಈ ರೀತಿ ಒಂದು ಹೊಸ ಟೆಕ್ನಾಲಜಿ ಏನು ಬಂದದ, ಅದು ಬೈಕ್ನಾಗದು ಇಂಡಿಯಾದಾಗ ನಂಬರ್ 2ನೇ ಅದ. ಎಲ್ಲ ಸ್ಕೂಟಿಗಳು ನಿನ್ನೇನು ಒಂದು ಉದ್ಘಾಟನೆ ಮಾಡಿದ ಬುಗಲಿಯವರು. ಇವತ್ತು ನಮ್ಮ ಭವಾನಿ ಅವರು ಇನ್ನು ಮ್ಯಾಗ ಹೆಚ್ಚು ಕಡಿಮೆ ಮೋಟರ್ ಬೈಕ್ ಎಲ್ಲ ಇಲೆಕ್ಟ್ರಿಕ್ ಆಗ್ತಾವೆ. ಒಳ್ಳೇದಾಗಲಿ. ನಮ್ಮ ಜನರ ಆರ್ಥಿಕ ಸ್ಥಿತಿ ಹೆಚ್ಚಾಗ್ಲಿ ಅಂತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।